ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಅಥವಾ BComನವರಿಗೆ BBA ಅವರಿಗೆಲ್ಲ ಇರುವಂತಹ ಒಂದು ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಮುಖ್ಯವಾಗಿ ಓದಬೇಕಾಗಿರುವಂಥದ್ದು ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ. ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ, ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು, ಔಪಚಾರಿಕ ಪತ್ರಗಳು, ಅರ್ಜಿ ಎಂದರೇನು, ಅರ್ಜಿಯ ನಮೂನೆಗಳನ್ನು ತಿಳಿಸಿ, ನಮೂನೆ ಅರ್ಜಿಗಳು ಯಾವುದು, ಇವಿಷ್ಟು 10 ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ. ಆಡಳಿತ ಕನ್ನಡದ ಭಾಗದಲ್ಲಿ ಅಂದರೆ ಬ್ಲಾಕ್ 4ರಲ್ಲಿ ನೀವು ಆಡಳಿತ ಕನ್ನಡದ ಭಾಗವನ್ನು ಓದಲೇಬೇಕಾಗ್ತದೆ. ಅದರಿಂದ ಅವರು ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ. ಅದರಲ್ಲಿ ಕೆಲವೊಂದು 4 ಪ್ರಶ್ನೆಗಳನ್ನು ನೀವು ಕಲಿತ್ಕೊಳ್ಬೇಕಾಗ್ತದೆ. ಒಂದು, ಆಡಳಿತ ಭಾಷೆಯ ಲಕ್ಷಣವನ್ನು ಕಲಿಯಲೇಬೇಕಾಗಿದೆ. ಅದಾದಮೇಲೆ ಆಡಳಿತ ಭಾಷೆಯ ಕನ್ನಡ ಬೆಳೆದು ಬಂದ ದಾರಿ, ಔಪಚಾರಿಕ ಪತ್ರ ಏನು ಅಥವಾ ಸರಕಾರಿ ಪತ್ರ ಎಂದರೇನು, ಅರ್ಜಿ ಎಂದರೇನು, ಬೇರೆ ಬೇರೆ ನಮೂನೆಯ ಅರ್ಜಿಗಳನ್ನು ತಿಳಿಸಿ ಅಂತ ಕೇಳುವಂಥದ್ದು. ಇವಿಷ್ಟು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಅವರು ರಿಪೀಟ್ ಮಾಡಿ ಕೊಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದರಲ್ಲಿ ನಾವು ಈ ಆಡಳಿತ ಭಾಷೆಯ ಸ್ವರೂಪ ಲಕ್ಷಣವನ್ನು ಕಳೆದ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗೆ ಔಪಚಾರಿಕ ಪತ್ರ, ಸರಕಾರಿ ಪತ್ರ ಏನು ಅಂತ ನೋಡಿದ್ದೇವೆ. ಇವತ್ತು ನಾವು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ನೋಡುವ. ಯಾವ ರೀತಿಯಾಗಿ ಆಡಳಿತ ಭಾಷೆ ಬೆಳೆದು ಬಂದಿದೆ ಎಂಬುದನ್ನು ಇವತ್ತು ನಾವು ನೋಡ್ಕೊಂಡು ಹೋಗುವ. ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಅಂದರೆ ಯಾವ ದಾರಿಯಲ್ಲಿ ಕನ್ನಡ ಬೆಳೆದು ಬಂದಿದೆ. ಆಡಳಿತ ಅಂದರೆ ಒಂದು ವ್ಯವಹಾರ ಅಂತ ಹೇಳ್ಕೊಳ್ಳುವ. ಆಡಳಿತ ಭಾಷೆಯಾಗಿ ಅಥವಾ ವ್ಯವಹಾರಿಕವಾಗಿ ಕನ್ನಡ ಯಾವ ರೀತಿಯೆಲ್ಲ ಬೆಳೆದು ಬಂತು, ಹಿಂದಿನ ಕಾಲದಿಂದಲೂ ಕೂಡ ಈ ಆಡಳಿತ ಯಾವ ರೀತಿ ಅದನ್ನು ಬಳಸಿಕೊಂಡಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಹೋಗಬೇಕು. ಕನ್ನಡ ಆಡಳಿತ ಭಾಷೆಯಾಗಿ ಬಳಕೆಯಾದುದನ್ನು ಎಂದು ನಿರ್ದಿಷ್ಟಪಡಿಸುವುದು, ಯಾವಾಗನಿಂದ ಆಗಿದೆ ಅಂತ ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಾಸನಗಳನ್ನು ಸಾಮಾನ್ಯವಾಗಿ ಮಹಾರಾಜರುಗಳು ಬರೆಯುತ್ತಿದ್ದರು. ಅಂದರೆ ಬೇರೆ ಬೇರೆ ಈಗ ಕನ್ನಡ ಇತ್ತು ಅಂತ ನಮಗೆ ಗೊತ್ತಾಗಲಿಕ್ಕೆ ಅವರು ಶಾಸನಗಳನ್ನು ಬರೆದ್ರು. ಕೆಲವೊಂದು ಇತಿಹಾಸದ ಕೆಲವು ಪುಟಗಳಿಂದ ನಾವು ನೋಡಿದರೆ ನಮಗೆ ಗೊತ್ತಾಗುವಂಥದ್ದು. ಕನ್ನಡವೇ ಆಡಳಿತ ಭಾಷೆ ಸ್ಥಾನವನ್ನು ಹೊಂದಿತ್ತು. ಅಂದರೆ ದೇಶೀಯ ರಾಜರುಗಳ ಆಡಳಿತ ಕಾಲದಲ್ಲಿಯೇ ಕನ್ನಡವನ್ನು ಬಳಸ್ತಾ ಇದ್ರು. ಬ್ರಿಟಿಷರ ಆಡಳಿತ ಮತ್ತು ಆ ಸಮಯದಲ್ಲಿಯೇ ಅವರು ಆಡಳಿತ ಭಾಷೆಯನ್ನು ಬಳಸ್ತಾ ಇದ್ದರು. ಮುಖ್ಯವಾಗಿ ಆಡಳಿತ ಭಾಷೆ ಅಂದರೆ ಏನು ಅಂದರೆ, ಯಾವುದೇ ಜನ ಸಮುದಾಯವು ಅಭಿಪ್ರಾಯ ವಿಚಾರ ವಿನಿಮಯಕ್ಕಾಗಿ ಒಂದು ಭಾಷೆಯನ್ನು ನಿರ್ಮಿಸಿಕೊಂಡರು. ಅಂದರೆ ಒಂದು ವಿಷಯವನ್ನು ತಿಳಿಸಬೇಕು, ಒಂದು ವ್ಯವಹಾರವನ್ನು ಮಾಡಬೇಕು, ಒಂದು ಅಭಿಪ್ರಾಯವನ್ನು ತಿಳಿಸಬೇಕು. ಶಿಕ್ಷಣಕ್ಕೆ ಆಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ನಾವು ಬಳಸಿಕೊಳ್ತೇವಲ್ವ, ಒಂದು ಮಾಧ್ಯಮವಾಗಿ ನಾವು ಒಂದು ಬಳಸ್ಕೊಳ್ತೇವೆ, ಅದುವೇ ಆಡಳಿತ ಭಾಷೆಯಾಗಿ ಬಂದಿರುವಂಥದ್ದು. ಅಂದರೆ ಇಲ್ಲಿ ಆಡಳಿತ ಭಾಷೆ ಅಂತ ಕರೆಯುವಂಥದ್ದು ಮಾಧ್ಯಮವನ್ನಾಗಿ ಇತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ, ವ್ಯವಹಾರ, ಸಾಹಿತ್ಯ ಇತರ ವಿಷಯಗಳಿಗೆ ಈ ಭಾಷೆಯನ್ನು ಮಾಧ್ಯಮವಾಗಿಸಿದಾಗ ಅದರ ಸ್ವರೂಪ ಬರುವಂಥದ್ದೇ ಅದರ ಲಕ್ಷಣವನ್ನು ಒಳಗೊಂಡಿರುವಂಥದ್ದು ಅಂತ ಹೇಳುವಂಥದ್ದು. ಸರಕಾರದ ಆಡಳಿತ ಭಾಷೆ ಮತ್ತು ಜನರಾಡುವ ಭಾಷೆ ಒಂದೇ ಆಗಿದ್ದಾಗ ಅದು ಹೆಚ್ಚು ಅರ್ಥಪೂರ್ಣವಾಗಿ ಆಡಳಿತ ಭಾಷೆ ಆಗ್ತದೆ. ಅಂದರೆ ಜನರು ನಾವು ಮಾತನಾಡುವ ಭಾಷೆ ಮತ್ತು ನಾವು ವ್ಯವಹಾರ ಮಾಡುವ ಭಾಷೆ ಒಂದೇ ಆದಾಗ ಅದಕ್ಕೆ ಹೆಚ್ಚಿನ ತೂಕ ಇರ್ತದೆ, ಅದು ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಅಂತ ಹೇಳುವಂಥದ್ದು. ಯಾವ ಸಮಯದಲ್ಲಿ ಯಾವುದೆಲ್ಲ ಬಂತು ನೋಡುವ. ಮೊದಲನೇ ಪಾಯಿಂಟಲ್ಲಿ ವಿವಿಧ ರಾಜ ಮನೆತನಗಳ ಆಳ್ವಿಕೆಯಲ್ಲಿ ಕನ್ನಡ. ಅದಾದ ನಂತರ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಬಂತು. ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಬಂದಿರುವಂಥದ್ದು ಅಂದರೆ ಕರ್ನಾಟಕ ರಾಜ್ಯೋತ್ಸವದ ಅನಂತರ ಆಡಳಿತದ ಕರ್ನಾಟಕ ಪ್ರಜಾಪ್ರಭುತ್ವದಲ್ಲಿ ಕನ್ನಡ. ಇವಿಷ್ಟು ಆಡಳಿತ ಕನ್ನಡವು ನಡೆದು ಬಂದಂತಹ ದಾರಿ ಆಗಿರ್ತದೆ. ಆಡಳಿತ ಕನ್ನಡವು ಬೆಳೆದು ಬಂದಂತಹ ದಾರಿ. ಸ್ವಲ್ಪ ನಾವು ಅದರ ವಿವರಣೆಯನ್ನು ನೋಡ್ಕೊಳ್ಳುವ. ಸ್ವಲ್ಪ ನಮಗೆ ಏನು ಅಂತ ಅದರ ಅರ್ಥ ಆದರೆ ಅದರ ವಿವರಣೆಯನ್ನು ನೀವು ಮಾಡ್ತಾ ಹೋದರೆ ಆಯಿತು. ವಿವಿಧ ಮನೆತನಗಳ ಆಳ್ವಿಕೆಯಲ್ಲಿ ಕನ್ನಡ ಅಂದರೆ ಯಾವಾಗ ಮೌರ್ಯರ ಕಾಲದಲ್ಲಿಯೇ ನಾವು ಕನ್ನಡವನ್ನು ಬಳಸ್ತಾ ಇದ್ದಂಥವರು. ಮೌರ್ಯ
ಶಾತವಾಹನರೆಲ್ಲ ಇದ್ದಾರಲ್ಲ, ಈ ಶಾತವಾಹನವರು ಮೊದಲಾದವರು ಈ ಕನ್ನಡ ನಾಡನ್ನು ಯಾವಾಗ ಕ್ರಿಸ್ತಶಕ 5ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಆಳಿದ ರಾಜಮನೆತನಗಳಲ್ಲಿ ಮಹತ್ವನೆಂದರೆ ಬನವಾಸಿಯ ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಬಹಮನಿ ಸುಲ್ತಾನರು, ಮೈಸೂರು ಅರಸರು ಮೊದಲಾದವರು ಈ ಎಲ್ಲ ರಾಜವಂಶಸ್ಥರು ತುಂಬ ಪ್ರಸಿದ್ಧವಾದ ರಾಜವಂಶಸ್ಥರು. ಯಾರು? ಈ ಗಂಗರು, ಕದಂಬರು, ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟರು, ಹೊಯ್ಸಳರೆಲ್ಲ ಇದ್ದಾರಲ್ಲ, ಆಗಿನ ಕಾಲದಲ್ಲಿ ಆ ರಾಜವಂಶರ ಕಾಲದಲ್ಲಿ ಕನ್ನಡವನ್ನೇ ಆಡಳಿತದಲ್ಲಿ ಬಳಸುತ್ತಿದ್ದರು. ಇದಕ್ಕೇನು ನಮಗೆ ಹೇಗೆ ಗೊತ್ತು ಅಂದರೆ ಮೊದಲಿನ ಕಾಲದಿಂದಲೂ ಅದನ್ನು ಬಳಸ್ತಾ ಇದ್ರು ಅಂತ? ಅದಕ್ಕೆ ಶಾಸನಗಳೆಲ್ಲ ಇತ್ತು. ಆ ಒಂದು ಶಾಸನಗಳಿಂದ ನಮಗೆ ಸಿಕ್ಕಿತು ಕೆಲವು ದಾಖಲೆಗಳು. ಈಗ ನೀವು ನೋಡಿರ್ಬೋದು, ಕೆಲವು ಕೆತ್ತನೆಗಳಲ್ಲಿ, ಕೆಲವು ದೇವಸ್ಥಾನಗಳ ಕೆತ್ತನೆಗಳಲ್ಲೆಲ್ಲ ಕನ್ನಡ ಭಾಷೆಯನ್ನು ಬಳಸಿರುವುದನ್ನು ನೀವು ನೋಡಿರ್ಬೋದು. ಈ ಒಂದು ದಾಖಲೆ ಇದೆಯಲ್ಲ, ಅದು ಸ್ಮಾರಕದಿಂದ ನಮಗೆ ಗೊತ್ತಾಗಿರುವಂಥದ್ದು. ಅಂದರೆ ವಿಜಯನಗರದ ರಾಜರ ಆಳ್ವಿಕೆ ಕಾಲದಲ್ಲಿ ಕೂಡ ಕನ್ನಡ ಇತ್ತು, ಕನ್ನಡವನ್ನು ಬಳಸ್ತಾ ಇದ್ರು ಎಂಬುದನ್ನೆಲ್ಲ ಈ ಒಂದು ಸ್ಮಾರಕದಿಂದ ನಾವು ಕಾಣ್ತೇವೆ. ಕೆಲವು ದಾಖಲೆಗಳಿಂದಾಗೆಲ್ಲ ನಮಗೆ ಗೊತ್ತಾಗಿರುವಂಥದ್ದು. ಈಗ ನಮಗೆ ಲಭ್ಯವಿರುವ ಅತ್ಯಂತ ಪ್ರಾಚೀನ ಕನ್ನಡ ಶಾಸನವೆಂದರೆ ಅದು ಹಲ್ಮಿಡಿ ಶಾಸನ. ಕನ್ನಡದ ಒಂದು ಅತ್ಯಂತ ಹಳೆಯ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಅದು ಬೇಲೂರು ಹೋಬಳಿ ಹಲ್ಮಿಡಿ ಗ್ರಾಮದಲ್ಲಿ ವೀರಭದ್ರ ದೇವಸ್ಥಾನದ ಮುಂದೆ ನೆಟ್ಟಿದ್ದ ಶಿಲಾಶಾಸನ. ಕದಂಬರ ಕಾಕುಸ್ಥವರ್ಮ ಬರೆಸಿದ ದಾನ ಶಾಸನವಾಗಿದೆ. ಸಂಸ್ಕೃತ ಮಿಶ್ರಣವಿರುವ ಆಗಿನ ಕಾಲದ ಕನ್ನಡವನ್ನು ಶಾಸನದ ಈ ಒಂದು ಭಾಗ ಪರಿಚಯಿಸಿಕೊಳ್ತದೆ. ಅಂದರೆ ಆವಾಗ ರಾಜರುಗಳೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಶಾಸನಗಳನ್ನೆಲ್ಲ ಬರೆಸ್ತಾ ಇದ್ರು. ಶಾಸನ ಬರೆಸುವುದು ಅಂದರೆ ಒಂದು ತಾಳೆಗರಿಯಲ್ಲಿ ಬರೆಯುವಂಥದ್ದು. ಆವಾಗೆಲ್ಲ ಪುಸ್ತಕ ಎಲ್ಲ ಇರಲಿಲ್ಲ. ಆವಾಗ ಏನು ಮಾಡ್ತಾಯಿದ್ರು? ತಾಳೆಗರಿಯಲ್ಲಿ ಬರೆಯುವಂಥದ್ದು, ದೇವಸ್ಥಾನಗಳ ಕಂಬಗಳಲ್ಲಿ ಬರೆಯುವಂಥದ್ದು, ಕೆತ್ತನೆಗಳಲ್ಲಿ ಬರೆಯುವಂಥದ್ದು, ಇದೆಲ್ಲ ಮಾಡ್ತಾಯಿದ್ರು. ಇದರಿಂದ ಈಗ ನಮಗೇನಾಯಿತು? ಇದೆಲ್ಲ ಒಂದು ದಾಖಲೆ ಆಯಿತು ನಮಗೆ. ಮೊದಲು ಕನ್ನಡ ಬಳಸ್ತಾ ಇದ್ರು ಯಾವ ರಾಜರ ಕಾಲದಲ್ಲಿ, ಆವಾಗ ರಾಜರ ಹೆಸರನ್ನು ಕೂಡ ಹಾಕ್ತಾ ಇದ್ರಲ್ವ. ಈ ಒಂದು ದೇವಸ್ಥಾನದ ಶಿಲ್ಪಿಗಳು ಬರೆಯುವಾಗ, ದೇವಸ್ಥಾನದ ಶಿಲ್ಪಿಗಳು ಶಿಲ್ಪವನ್ನು ಕಿತ್ತುವಾಗ, ಆ ಕಲ್ಲುಗಳನ್ನೆಲ್ಲ ಕಿತ್ತುವಾಗ ಏನು ಮಾಡ್ತಾಯಿದ್ರು? ರಾಜರುಗಳ ಹೆಸರುಗಳನ್ನೆಲ್ಲ ಬರಿತಾ ಇದ್ರು. ಆವಾಗ ನಮಗೆ ತಿಳಿದು ಬರ್ತಾ ಇತ್ತು, ಈ ರಾಜವಂಶಸ್ಥರು ಅಂದರೆ ವಿಜಯನಗರದ ಅರಸರು ಇಷ್ಟೆಲ್ಲ ಮಾಡಿದ್ದಾರೆ, ಹೊಯ್ಸಳರು ಈ ರೀತಿಯಾಗಿ ಮಾಡಿದರು, ರಾಷ್ಟ್ರಕೂಟರು ಈ ರೀತಿಯಾಗಿದ್ದರು. ಈ ರೀತಿಯಾಗಿ ನಮಗೆ ಗೊತ್ತಾಗುವಂಥದ್ದು. ಅಂದರೆ ವಿವಿಧ ರಾಜ ಮನೆತನರ ಆಳ್ವಿಕೆಯಲ್ಲಿ ನಮಗೆ ಈ ರೀತಿಯೆಲ್ಲ ಒಂದು ಕನ್ನಡ ಬಳಸ್ತಾ ಇದ್ರು ಅಂತ ಗೊತ್ತಾಗುವಂಥದ್ದು. ಬೇರೆ ಬೇರೆ ಅಂದರೆ ಒಂದೇ ರೀತಿಯ ಶಾಸನ ಅಲ್ಲ. ಈಗ ಹಲ್ಮಿಡಿ ಶಾಸನ, ಆಮೇಲೆ ಕಾಕುಸ್ಥವರ್ಮ ಬರೆಸಿದಂತಹ ಒಂದು ದಾನ ಶಾಸನ, ಇದನ್ನೆಲ್ಲ ಒಂದು ನೀವು ಇಂಪಾರ್ಟೆಂಟ್ ಆಗಿ ಒಂದು ಪಾಯಿಂಟ್ಸ್ ಆಗಿ ತಗೊಳ್ಳಿ. ಯಾಕಂದರೆ ವಿವಿಧ ರಾಜಮನೆತನ ಆಳ್ವಿಕೆಯಲ್ಲಿ ಕನ್ನಡವನ್ನು ಬಳಸ್ತಾ ಇದ್ರು ಅಂತ ಹೇಳುವಾಗ ನಾವು ವಿವರಿಸ್ತಾ ಹೋಗಬೇಕು. ಅಂದರೆ ಬೇರೆ ಬೇರೆ ರಾಜರುಗಳ ಯಾವ ರಾಜ ವಂಶಸ್ಥರಿದ್ದರು? ಬನವಾಸಿ, ಕದಂಬರು, ಗಂಗರು, ಬಾದಾಮಿ, ಚಾಲುಕ್ಯ, ರಾಷ್ಟ್ರಕೂಟರು, ಹೊಯ್ಸಳು, ವಿಜಯನಗರ, ಬಾದಾಮಿ, ಬಹುಮನಿ ಸುಲ್ತಾನರು, ಮೈಸೂರು ಅರಸರು, ಇವರೆಲ್ಲ ಹೆಸರು ಬರುತ್ತೋ ಈ ರೀತಿಯಾಗಿ ಹೆಸರು ಬರೆಯುವುದಂಥದ್ದು. ಮತ್ತು ಕನ್ನಡದಲ್ಲಿ ಸಿಕ್ಕಿರುವಂಥ ಶಾಸನಗಳು, ಹಲ್ಮಿಡಿ ಶಾಸನ, ಆಮೇಲೆ ಒಂದು ಕಾಕುಸ್ಥವರ್ಮನ ದಾನ ಶಾಸನ, ಈ ರೀತಿಯಾಗಿ ಶಾಸನಗಳನ್ನು ಕೂಡ ಬರೆಯುವಂಥದ್ದು. ಇದರಿಂದಾಗಿ ನಮಗೆ ಆಯಾ ರಾಜರುಗಳ ಸಮಯದಲ್ಲಿ ಕನ್ನಡವನ್ನು ಬಳಸ್ತಾ ಇದ್ರು ಅಂತೆಲ್ಲ ಗೊತ್ತಾಗ್ತದೆ. ಮೈಸೂರು ಒಡೆಯರು ಕಾಲದಲ್ಲಿಯೂ ಹಾಗೆ. ಮೈಸೂರು ಒಡೆಯರು ಬೇರೆ ಬೇರೆ ರೀತಿಯ ಒಂದು ಪತ್ರಗಳನ್ನೆಲ್ಲ ಬರಿತಾ ಇದ್ದರು. ಆಗ ಕನ್ನಡ ಎಲ್ಲ ಅದರಲ್ಲಿ ಬಳಸುವಂಥದ್ದು ಕಾಣ್ಬೋದಾಗಿದೆ. ಇನ್ನು ನಾವು ಮತ್ತೊಂದು ಪಾಯಿಂಟ್ ನೋಡಿದರೆ ಬ್ರಿಟಿಷ್ ಆಡಳಿತದಲ್ಲಿ ಕನ್ನಡ. ಈಗ ಬ್ರಿಟಿಷರು ಬಂದ ಮೇಲೆ ಅವರು ಇಂಗ್ಲೀಷ್ನಲ್ಲಿ ಮೊದಲಿಗೆ ಇಂಗ್ಲೀಷನ್ನು ಆರಂಭ ಮಾಡಿದರು. ಆವಾಗ ಅವರಿಗೆ ಅರ್ಥ ಆಯಿತು, ಇಲ್ಲಿನ ಜನರು ಆಡುಭಾಷೆಯಲ್ಲಿ ವ್ಯವಹಾರ ಮಾಡಿದರೆ ಮಾತ್ರ ಅವರಿಗೆ ಅದು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ, ಅವರಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರೇನು ಮಾಡಿದರು? ಮೊದಲಿಗೆ ಅವರು ಇಂಗ್ಲೀಷ್ನಲ್ಲೇ ವ್ಯವಹಾರ ಮಾಡಬೇಕು, ಆಡಳಿತ ಭಾಷೆಯಾಗಿ ಇಂಗ್ಲೀಷನ್ನೇ ಬಳಸಿದರು. ಮತ್ತು ಸ್ವಲ್ಪ ಸಮಯ ಆದ ಮೇಲೆ ಅವರಿಗೆ ಗೊತ್ತಾಯಿತು, ಇಲ್ಲಿನ ಜನರಿಗೆ ಅವರ ಭಾಷೆಯಲ್ಲಿ ಮಾಡಿದರೆ ಅದು ಸೂಕ್ತ, ಇಲ್ಲದ್ರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಾದ ನಂತರ ಅವರೇನು ಮಾಡಿದರು? ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದರು. ಇದರಿಂದ ಏನಾಯಿತು? ಅವರವರ ನಾಡಿನ ಸ್ಥಳೀಯ ಭಾಷೆ ಯಾವುದಿದೆ ಅದನ್ನು ಬಳಸಿ ವ್ಯವಹಾರ ಮಾಡಬೇಕು ಅಂತ ಆಯಿತು. ಅದರ ನಂತರ ಏನಾಯಿತು? ವ್ಯವಹಾರ ಎಲ್ಲ ಉತ್ತಮ ಆಗಲಿಕ್ಕೆ ಆರಂಭವಾಯಿತು. ಆಗ ಬ್ರಿಟಿಷರಿಗೆ ಅನಿಸಿತು, ಇವರ ಒಂದು ಸ್ಥಳೀಯ ಭಾಷೆಯಲ್ಲಿ ವ್ಯವಹಾರ ಮಾಡಿದರೆ ಮಾತ್ರ ಇದರಿಂದಾಗಿ ಒಳ್ಳೆಯದು, ಉತ್ತಮ ಸ್ಥಾನ ಸಿಗ್ತದೆ ಹೊರತು ಇಲ್ಲದಿದ್ದರೆ ಆಗುವುದಿಲ್ಲ ಅಂತ ಅವರಿಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಬ್ರಿಟಿಷ್ ಅಧಿಕಾರಿಗಳು ಕನ್ನಡ ಭಾಷೆಯನ್ನು ಸ್ವತಃ ಅವರು ಕೂಡ ಕಲೀಲಿಕ್ಕೆ ಆರಂಭ ಮಾಡಿದರು. ಕನ್ನಡವನ್ನು ಕಲಿತ ಭಾಷೆಯಾಗಿ ನೆಲೆಸಲು ಯತ್ನಿಸಿದರು. ಅಂದರೆ ಕನ್ನಡದಲ್ಲೇ ಎಲ್ಲರೂ ಕೂಡ ಜನಸಾಮಾನ್ಯರೆಲ್ಲ ಕನ್ನಡದಲ್ಲೇ ಬಳಸೋದ್ರಿಂದ ಅವರು ಕೂಡ ಸ್ವಲ್ಪ ಸ್ವಲ್ಪ ಕನ್ನಡವನ್ನೆಲ್ಲ ಕಲೀಲಿಕ್ಕೆ ಆರಂಭ ಮಾಡ್ತಾ ಇದ್ದರು.
ಪ್ರಾಂತೀಯ ಭಾಷೆಗಳ ಪರಿಜ್ಞಾನವಿಲ್ಲದೆ ಯಾವೊಬ್ಬ ಸರ್ಕಾರಿ ನೌಕರನು ತನ್ನ ಸರ್ಕಾರಕ್ಕಾಗಲಿ ಜನತೆಗಾಗಲಿ ತನ್ನ ಆತ್ಮತೃಪ್ತಿಯಾಗುವಷ್ಟು ಮಟ್ಟಿಗಾಗಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲಾರ ಎಂಬುದು ಯಾವ ಕಾಲಕ್ಕೂ ಆಡಳಿತಗಾರರಿಗೆ ಮಾರ್ಗದರ್ಶನ ಮಾತುಗಳಂತೆ. ಅದಾದ ನಂತರ ನಮಗೆ ಕಾಣುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಕನ್ನಡ. ಭಾರತ ಬ್ರಿಟಿಷ್ ಆಡಳಿತದಿಂದ ವಿಮುಕ್ತಗೊಂಡ ನಂತರ, ಅಂದರೆ ಈಗ ಸ್ವತಂತ್ರ ಆಯಿತು, ಭಾರತ ಸ್ವತಂತ್ರ ಆದ ನಂತರ, ಮೊದಲು ಯಾವಾಗ ರಾಜಮನೆತನದ ಆಳ್ವಿಕೆ ಕಾಲದಲ್ಲಿ, ಅದಾದ ಮೇಲೆ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ, ಅದಾದ ನಂತರ ಸ್ವತಂತ್ರದ ನಂತರ, ಅಂದರೆ ಪ್ರಜಾಪ್ರಭುತ್ವ ಸಮಯದಲ್ಲಿ ಆಡಳಿತ ಕನ್ನಡದ ಯಾವ ರೀತಿ ಇತ್ತು ಅಂದರೆ, ಕರ್ನಾಟಕ ಏಕೀಕರಣ ಚಳುವಳಿಯು ತೀವ್ರವಾಗಿದ್ದಾಗ ಹಲವಾರು ವರ್ಷಗಳಲ್ಲಿ ಕನ್ನಡ ನೆಲದ ಕೆಲವು ಭಾಗಗಳು ಅಂದರೆ ಮುಂಬೈ, ಮದ್ರಾಸ್, ಹೈದರಾಬಾದ್ ಪ್ರಾಂತ್ಯಗಳ ಆಡಳಿತಕ್ಕೆ ಒಳಪಟ್ಟು ಕನ್ನಡದ ಸಾರ್ವಭೌಮತೆಗೆ ಧಕ್ಕೆ ಉಂಟಾಗಿತ್ತು. ಭಾಷಾವಾರು ಪ್ರಾಂತ್ಯ ವಿಭಜನೆಯ ಪ್ರಕ್ರಿಯೆಯಲ್ಲಿ ಏಕೀಕೃತ ಕರ್ನಾಟಕದ ಆಶಯ ಕೂಡ ಜೊತೆಗೂಡಿತ್ತು. ನಾಡು ನುಡಿ ಪ್ರೇಮ ಗರಿಗೆಟ್ಟು ನವೆಂಬರ್ 1ರಂದು ಕನ್ನಡ ಭಾಷೆ ಸಂಸ್ಕೃತಿಯ ಪರಿಧಿಯಲ್ಲಿ ಒಂದು ರಾಜ್ಯ ನಿರ್ಮಾಣವಾಯಿತಾದರೂ ಮೈಸೂರು ರಾಜ್ಯವೆಂದು ಕರೆಯಲಾಯಿತು. ಕರ್ನಾಟಕ ಚಳುವಳಿಯ ನೇತಾರರಿಗೆ ಅದರಿಂದಾದ ವೇದನೆ ಆಲೂರು ವೆಂಕಟರಾಯ್ ಈ ಮಾತುಗಳಲ್ಲಿ ವ್ಯಕ್ತಪಡಿಸುತ್ತಾರೆ. ಈಗ ಮೈಸೂರು ರಾಜ್ಯ ಎಂದು ತಪ್ಪಾಗಿ ಸರಿಸಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಲಿ ಹಾಗೂ ಕನ್ನಡಮ್ಮನ ಪವಿತ್ರ ಸೇವೆಯಿಂದ ಕರ್ನಾಟಕ ಪದವನ್ನು ಕಿತ್ತು ಹಾಕಲು ಸಾಧ್ಯವಿಲ್ಲ. ರಾಜ್ಯೋತ್ಸವ ದಿನದಂದಾದರೂ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾದ ಬಗ್ಗೆ ನಾವು ಸಮಾಧಾನ ತಾಳಬೇಕು ಅಂತ ಹೇಳ್ತಾರೆ. ಯಾರು? ಆವಾಗ ಹೋರಾಟ, ಆವಾಗ ಮೈಸೂರು ಅಂತ ಇತ್ತು, ಕರ್ನಾಟಕ ಅಂತ ಹೆಸರು ಇರಲಿಲ್ಲ. ಯಾವಾಗ ಸ್ವತಂತ್ರ ಬಂದ ನಂತರ ಕನ್ನಡದಲ್ಲಿಯೇ ಎಲ್ಲ ರೀತಿಯ ವ್ಯವಹಾರವನ್ನು ಮಾಡ್ತಾ ಇದ್ದವರೆ, ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದವರೆ, ಆದರೆ ಕರ್ನಾಟಕ ಅಂತ ಹೆಸರಿರಲಿಲ್ಲ, ಮೈಸೂರು ಅಂತ ಇತ್ತು. ಆಗ ಕರ್ನಾಟಕದ ಚಳುವಳಿಯ ನೇತಾರರು ಯಾರು ತುಂಬ ಅವರಿಗೆ ಒಂಥರ ಮನಸ್ಸಿಗೆ ವೇದನೆ ಆಯಿತು. ಆಲೂರು ವೆಂಕಟರಾಯರು ಏನು ಹೇಳಿದರು ಅಂದರೆ, ಈಗಿನ ಮೈಸೂರು ರಾಜ್ಯ ಎಂದು ತಪ್ಪಾಗಿ ಹೆಸರಿಸಲ್ಪಟ್ಟ ಕರ್ನಾಟಕ ರಾಜ್ಯ ಇದೆಯಲ್ಲ, ಅದು ಆಯುಷ್ಯವಂತವಾಗಲಿ, ಆಮೇಲೆ ಒಂದು ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ದಿನದಂದಾದರೂ ನಮಗೆ ಕರ್ನಾಟಕ ಹೆಸರು ಸಿಗಲಿ ಅಂತ ಅವರು ಹೇಳಿದರು. ಅವರ ಆಶಯ ಕೂಡ ಅದಾಗಿತ್ತು. ಅದಾದ ನಂತರ ಹಾಗೆಯೇ ನಾಮಕರಣ ಕೂಡ ಕರ್ನಾಟಕ ಎಂಬ ನಾಮಕರಣ ಆಯಿತು. ನಮ್ಮ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕರ್ನಾಟಕ ಎಂಬ ನಾಮಕರಣ ಕೂಡ ಆಗ್ತದೆ. ಇದೆಲ್ಲ ಕೂಡ ನಮ್ಮ ಕನ್ನಡ ಆಡಳಿತ ಕನ್ನಡವು ಬೆಳೆದು ಬಂದಂತಹ ದಾರಿ. ಇವನ್ನೆಲ್ಲವೂ ನೀವು ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗಿ. ಇದರ ಮುಖ್ಯವಾದ ಪಾಯಿಂಟ್ಸ್ ಅಂದರೆ, ರಾಜಮನೆತನದ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಯಾವ ರೀತಿ ಇತ್ತು ಅಂತ ರಾಜರ ಒಂದು ಕೆಲವು ವಂಶಸ್ಥರ ಹೆಸರು ಹೇಳಿ, ಅದ ನಂತರ ಕನ್ನಡದ ಒಂದು ಶಾಸನಗಳನ್ನೆಲ್ಲ ಹೇಳಿ, ಹಲ್ಮಿಡಿ ಶಾಸನ, ಆಮೇಲೆ ದಾನ ಶಾಸನ, ಅದನ್ನೆಲ್ಲ ಸ್ವಲ್ಪ ವಿವರಿಸಿ, ಅದಾದ ನಂತರ ಏನು ಹೇಳಬೇಕು ಅಂದರೆ, ಬ್ರಿಟಿಷರ ಆಡಳಿತ ಕಾಲದಲ್ಲಿ ಕನ್ನಡ ಸ್ಥಿತಿಗತಿ ಏನಿತ್ತು ಅಂತ ಹೇಳುವಂಥದ್ದು, ಬ್ರಿಟಿಷರು ಯಾವ ರೀತಿ ನಡೆಸ್ಕೊಂಡು ಹೋದರು ಅಂತ. ಅದಾದ ನಂತರ ಪ್ರಜಾಪ್ರಭುತ್ವದಲ್ಲಿ ಕನ್ನಡ. ಇವೆಲ್ಲವೂ ಕೂಡ ಇವಿಷ್ಟು 3 ಪಾಯಿಂಟ್ಸ್ಗಳು ಕನ್ನಡ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯ ಬಗ್ಗೆ ಸೂಚಿಸುವಂಥದ್ದು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.